ಕಾರ್ಯಕರ್ತರಾದ ಉಮೇಶ್ ಗುರುಮಣಿ ಅವರು ಗಣ್ಯರನ್ನು ಸ್ವಾಗತಿಸಬೇಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಿರುತ್ತಿರುವಂತಹ ಮನೋರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಎಲ್ಲ ಕಾರ್ಯಕರ್ತರಲ್ಲಿ ಹೃದಯ ಸ್ವಾಗತವನ್ನು ಕೊಡುತ್ತೇವೆ. ಅದೇ ತರನಾಗಿ ಇನ್ನೋರ್ವರು ಅತಿಥಿಗಳಾಗಿ ಆಗಿರುವಂತಹ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಎಸ್ ಡಿ ಕುಲಕರ್ಣಿ ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದೇ ತರನಾಗಿ ಈ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಅವರ ಸಂತೋಷ್ ಅವರಿಗೂ ಕೂಡ ಸಂಸ್ಥೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಗಮ ಸಂಸ್ಥೆಯ ಸಹ ನಿರ್ದೇಶಕರಾಗಿರುವಂತಹ ಸಿಸ್ಟರ್ ಸಿಂಧ್ಯಾ ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹಿಳೆಯರಿಗೂ ಯುವಕರಿಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಸಿಗಳು ಹಚ್ಚೋಣ, ಮರವಾಗಿ ಬೆಳೆಸೋಣ, ಭೂಮಿ ಮೇಲೆ ಬದುಕಲು ಪ್ರತಿ ಜೀವಿಗಳಿಗೆ ಅವಕಾಶ ಮಾಡೋಣ ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಣ್ಯರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಸಿಸ್ಟರ್ ಅವರು ಪ್ರಸ್ತಾಪವಾಗಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ವೇದಿಕೆ ಮೇಲೆ ಹಾಸ್ಯಕರಾಗಿರುವಂತಹ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಸಂಗಮ ಸಂಸ್ಥೆಯ ಕುಟುಂಬದ ಸದಸ್ಯರಿನ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 15ನೇ ತಾರೀಕು ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ನಾವೀಗ ಇದು 4ನೇ ವರ್ಷ ಈ ದಿನವನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಸೊ ಈ ಒಂದು ದಿನವನ್ನು ಸೆಪ್ಟೆಂಬರ್ 10, 2003ರಲ್ಲಿ ಮೊದಲ ಬಾರಿಗೆ ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನು ಪ್ರಾರಂಭಿಸಿದರು. ಆತ್ಮಹತ್ಯೆಯು ಗಮನಾರ್ಹವಾದ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಾಗಿದೆ. ಹೇಗೆ ನಾವು ಕ್ಯಾನ್ಸರ್ ರೋಗ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬೇರೆ ಬೇರೆ ಹೇಗೆ ಆರೋಗ್ಯದ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿದ್ದಾವ, ಇದು ಕೂಡ ಒಂದು ಅದರ ಹಾಗೆ ಇದು ಕೂಡ ಒಂದು ಈಗಿನ ದಿನಮಾನಗಳಲ್ಲಿ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಆಗಿದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ 7 ಲಕ್ಷಕ್ಕೂ ಹೆಚ್ಚು ಆತ್ಮಹತ್ಯೆಗಳು ಸಂಭವಿಸುತ್ತವೆ. ಪ್ರತಿ ಆತ್ಮಹತ್ಯೆಯು ಆಳವಾದ ಸಾಮಾಜಿಕ, ಭಾವನಾತ್ಮಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಬಿಟ್ಟು ಜಾಗತಿಕವಾಗಿ ಅರಿವುಗಳು, ಕುಟುಂಬಗಳು ಮತ್ತು ಸಮುದಾಯಗಳ ಮೇಲೆ ಪರಿಣಾಮ ಬೀರುತ್ತದೆ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವು ಮಾನಸಿಕ ಆರೋಗ್ಯದ ಅರಿವು, ಆರಂಭಿಕ ಹಸ್ತಕ್ಷೇಪ ಮತ್ತು ಆತ್ಮಹತ್ಯಾ ಆಲೋಚನೆಗಳೊಂದಿಗೆ ಹೋರಾಡುತ್ತಿರುವವರಿಗೆ ಬೆಂಬಲದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. 2024ರಿಂದ 2026ರವರೆಗಿನ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ತ್ರೈವಾರ್ಷಿಕ ಥೀಮ್, 3 ವರ್ಷಕ್ಕೆ ಒಂದೇ ಥೀಮ್ ಅನ್ನು ಅಥವಾ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿದ್ದಾರೆ. ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸುವುದು, ಸಂಭಾಷಣೆಯನ್ನು ಪ್ರಾರಂಭಿಸುವುದು. ಈ ವಿಷಯವು ಕಳಂಕವನ್ನು ಕಡಿಮೆ ಮಾಡುವ ಮತ್ತು ಆತ್ಮಹತ್ಯೆಯ ಬಗ್ಗೆ ಮುಕ್ತ ಸಂವಾದಗಳನ್ನು ಬೆಳೆಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಈ ಒಂದು ಥೀಮ್ ಅಥವಾ ಧ್ಯೇಯ ವಾಕ್ಯಕ್ಕೆ ಏನು ಉದ್ದೇಶ ಏನಂದ್ರೆ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಸಹಾನುಭೂತಿ. ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ದಿನಗಳು ಹೋದ ಹಾಗೆ ಏನಾಗ್ತಾ ಇದೆ, ಪೇಷನ್ಸ್ ಅಂತ ಇದೆ ಅಥವಾ ಸಹಾನುಭೂತಿ ಅಥವಾ ತಾಳ್ಮೆ ಅಂತ ಹೇಳ್ತೀವಿ, ಕಳ್ಕೊಳ್ತಾ ಇದ್ದೀವಿ. ನಾವು ಸಡನ್ ಆಗಿ ನಾವು ಯಾವುದೇ ಒಂದು ವಿಷಯಕ್ಕೆ ಏನ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಸಿಟ್ಟು ಆಗೋದಾಗಿರ್ಬೋದು, ಸಡನ್ ಆಗಿ ನಾವೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಿರ್ಬೋದು ನಡೆಯುತ್ತಾ ಇದ್ದಾವೆ. ಆತ್ಮಹತ್ಯೆ ತಡೆಗಟ್ಟುವಿಕೆಯ ಬಗ್ಗೆ ಸಂಭಾಷಣೆಗಳನ್ನು ಪ್ರಾರಂಭಿಸಲು ಮತ್ತು ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡಲು ತೀರ್ಪು ಅಥವಾ ಅವಮಾನದ ಭಯವಿಲ್ಲದೆ ಸಹಾಯವನ್ನು ಪಡೆಯಲು ಪ್ರೋತ್ಸಾಹಿಸುತ್ತದೆ. ಈ ಒಂದು ಧ್ಯೇಯವಾಕ್ಯ ಅದಕ್ಕೆ ಸಹಾಯ ಮಾಡ್ತದೆ. ಸೊ ಈ ವಿಷಯಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ
ಈ ವೇದಿಕೆಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಡಾಕ್ಟರ್ ಮಂಜುನಾಥ್ ಮತ್ತು ಇವರು ಮನೋವೈದ್ಯರು, ಇವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ನಾವು ನೀವೆಲ್ಲ ಸೇರಿರೋದು ಯಾವ ಉದ್ದೇಶಕ್ಕೋಸ್ಕರ? ಯಾವ ಉದ್ದೇಶಕ್ಕೋಸ್ಕರ? ಬಹಳ ಸಿಂಪಲ್ ಹೇಳ್ಬೇಕಂದ್ರೆ ನಾವು ನೀವು ಸೇರೋ ಜೀವ ಉಳಿಸಕ್ಕೆ ಸಮಸ್ಯೆ ಏನಾಗ್ತದೆ. ಆತ್ಮಹತ್ಯೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಈ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ವಿಷ ಕುಂತಿರೋದಲ್ಲ, ಬಾವಿ ಬಿದ್ದಿರೋದು, ಹುಲ್ಲ ಕುಂತಿರೋದು, ಅವರಿಗೆ ಯಾಕೆ ಸರಿಯಾದ ಸಮಯದಲ್ಲಿ ಕಾಳಜಿ ಸಿಗಲಿಲ್ಲ? ವಿಷಯ ಗೊತ್ತಿತ್ತಂದ್ರೆ ನಾವು ನೀವು ಸೇರಿ ಒಂದು ಜೀವ ಉಳಿಸ್ಬೋದಾಗಿದೆ. ಈಗ ನಾವು ಕಾರ್ಯಕ್ರಮ ಶುರು ಮಾಡಿದ್ರೆ ಒಂದು 5 ನಿಮಿಷ ಆಗಿರ್ಬೋದು. ಈಗ ಆಲ್ರೆಡಿ ಜಗತ್ತಿನಲ್ಲಿ 4 ಜನ ತೀರ್ ಹೋಗಿದ್ದಾರೆ. ಜಗತ್ತಿನಲ್ಲಿ ನಾವು 5 ನಿಮಿಷದಲ್ಲಿ 4 ಜನ ತೀರ್ ಪ್ರತಿ 40 ಸೆಕೆಂಡಿಗೆ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡಿಸ್ತಾರೆ. 40 ಸೆಕೆಂಡಿಗೆ ಒಬ್ಬ ಮನುಷ್ಯ. ಅಂಡ್ 59 ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ತೀರ್ ಹೋಗ್ತಾ ಇದ್ದಾರೆ. ತಾಸಿಗೆ ಒಬ್ಬ ವಿದ್ಯಾರ್ಥಿ, 40 ಸೆಕೆಂಡಿಗೆ ಒಬ್ಬ ವ್ಯಕ್ತಿ. ಆತ್ಮಹತ್ಯೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಒಂದು ಆತ್ಮಹತ್ಯೆಯಿಂದ ಮಿನಿಮಮ್ 130ರಿಂದ 140 ಜನಕ್ಕೆ ತ್ರಾಸ ಆಗ್ತದೆ, ಡೈರೆಕ್ಟ್ ಆಗಿ ಹಾಗೂ ಇಂಡೈರೆಕ್ಟ್ ಆಗಿ. ಬಹಳಷ್ಟು ಜನ ಹಲವಾರು ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡ್ಕೊತಿರ್ತಾರೆ. ಹಣಕಾಸಿನ ಸಮಸ್ಯೆ ಅಂದ್ರಿ, ಟೆನ್ಷನ್ ಆಯ್ತಲ್ರಿ, ಕಿರಿಕಿರಿ ಅಂತಲ್ರಿ, ಬಹಳ ಹಲವಾರು ವಿಷಯಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊತಿರ್ತಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪ್ರಮಾಣ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಜಾಸ್ತಿ ಹೆಣ್ಮಕ್ಳು ಬಂದಿದ್ದು ಒಳ್ಳೆಯ ವಿಷಯ ಅಂತ. ಈ ಪ್ರಯತ್ನಗಳನ್ನ ಮಾಡೋದು, ಆತ್ಮಹತ್ಯೆ ಪ್ರಯತ್ನಗಳನ್ನ ಮಾಡೋದು ಹೆಣ್ಮಕ್ಳಲ್ಲಿ ಜಾಸ್ತಿ. ಪ್ರಯತ್ನಗಳು, ಸೂಸೈಡಲ್ ಅಟೆಂಪ್ಟ್ಸ್. ಈಗ ಸಣ್ಣ ಸಣ್ಣ ಕಿರಿಕಿರಿ ಮನೆ ಆಗ್ತಿರ್ತಾವ, ಯಾವ್ಯಾವ ಅನ್ಕೊಳ್ತಾರ, ಅದಕ್ಕೆ ಭಯ ಆಗಿ ಟೆನ್ಷನ್ ಮಾಡ್ಕೊಂಡು ನನಗೆ ಹಿಂಗಂದ್ರಲ್ಲ, ನನಗೆ ಹಿಂಗೆ ಆಗ್ತದ್ರು, ನನಗೆ ಆಗ್ತದೆ ಸಮಸ್ಯೆ ಅಂದ್ಕೊಂಡು ಕೆಲವೊಂದು ಸಲ ದುಡುಕಿನ ನಿರ್ಧಾರಗಳನ್ನ ತಗೋತಿರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಂಯಮ ತಗೊಂಡ್ರಪ್ಪ ಅಂತಂದ್ರೆ ಸಿಂಪಲ್ ಆಗಿ ಅಂತ ಹೇಳ್ತದೆ, ಎಲ್ಲರೂ ಸೇರಿ ಜೀವ ಉಳಿಸ್ಬೋದು. 15ರಿಂದ 29 ವಯಸ್ಸದಲ್ರಿ, 15ರಿಂದ 29 ವಯಸ್ಸಿನಲ್ಲಿ ಆತ್ಮಹತ್ಯೆ ಒಂದು ಪ್ರಮುಖ ಕಾರಣ. ಸಹಾಯಕ ಫಸ್ಟ್ ಕಾರಣ ರಸ್ತೆ ಅಪಘಾತಗಳು. ರಸ್ತೆ ಅಪಘಾತ ಆದ್ಮೇಲೆ ನೆಕ್ಸ್ಟ್ ಕಾರಣ ಇರೋದು ಆತ್ಮಹತ್ಯೆ. 15ರಿಂದ 29 ವಯಸ್ಸಿನ ಜೀವನಾನೇ ಶುರು ಆಗಿರಲ್ಲ ಅವರು. ಹೌದಾ? ಈಗ ಬರೀ SSLC PUC ಮುಗಿಸಿರ್ತಾರ, ಇನ್ನು ಡಿಗ್ರಿ ಹೋಗ್ತಿರ್ತಾರ, ಅಥವಾ ಏನಾದ್ರು ಜಸ್ಟ್ ಜಾಬ್ ಬೇರೆ ಮಾಡ್ತಿರ್ತಾರೆ, ಇನ್ನು ಜೀವನಾನೇ ಶುರು ಆಗಿಲ್ಲ. ಹಲವಾರು ವಿದ್ಯಾರ್ಥಿಗಳು, ಹಲವಾರು ಯಂಗ್ ಜನರೇಷನ್, ಇದು ಹರೆಯದ ಹುಡುಗರು, ಹರೆಯದ ಹೆಣ್ಮಕ್ಳು ಕೆಲವೊಂದು ಸಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ 15ರಿಂದ 29 ವಯಸ್ಸಿನ ಹುಡುಗರು. ಆಯ್ತಾ? ಅಂಡ್ ಈ ಪ್ರಮಾಣ ಮಧ್ಯಮ ಹಾಗೂ ಲೋವರ್ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ, ನಮ್ಮ ಭಾರತ ದೇಶಗಳಲ್ಲಿ ಇನ್ನೂ ಜಾಸ್ತಿ ಅದ. ಇದ್ರ ಬಗ್ಗೆ ಅರಿವಿನ ಕೊರತೆ, ದುಡುಕಿನ ನಿರ್ಧಾರಗಳು, ಮಾನಸಿಕ ಒತ್ತಡಗಳಿಂದ ಮಾನಸಿಕರನ್ನ ಕಾಪಾಡೋದಾಗ್ಲಿಲ್ಲ ಅಂದ್ರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ಗೃಹಿಣಿಯರು, ಹೌಸ್ ವೈಫ್ಸ್, ಇಟ್ಸ್ ಅರೌಂಡ್ 18%, 18% ಹೆಣ್ಮಕ್ಳು ಗೃಹಿಣಿಯರು ಆತ್ಮಹತ್ಯೆ ಮಾಡ್ಕೊತಾರೆ. ಹಲವಾರು ಕಾರಣಗಳಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊತಾರೆ. ಸ್ಟೂಡೆಂಟ್ಗಳು ಇಟ್ಸ್ ಅರೌಂಡ್ 5.3%. ಇದು ಆಕ್ಚುಲಿ 2009 ಡಾಟಾ ಇದೆ, 15 ವರ್ಷದ ಹಿಂದಿದ್ದು. ಬಟ್ ಸ್ಟಿಲ್ ಇದರಲ್ಲಿ 1 or 2% ಅಷ್ಟೇ ವೇರಿಯೇಷನ್ ಅದ, ಜಾಸ್ತಿ ದೊಡ್ಡ ಬದಲಾವಣೆಗಳಾಗಿಲ್ಲ. ಇದರರ್ಥ ಇನ್ನೂ ಹಲವಾರು ಗೃಹಿಣಿಯರು, ಹಲವಾರು ವಿದ್ಯಾರ್ಥಿಗಳು, ಹಲವಾರು ಸಮಸ್ಯೆಯಲ್ಲಿರುವವರು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ. ಹಲವಾರು ಕಾರಣಗಳು ಆತ್ಮಹತ್ಯೆ ಎದಕ್ಕೆ ಮಾಡ್ಕೊತಿರ್ತಾರೆ ಜನ? ಹಲವಾರು ಕಾರಣಗಳು. ಇಟ್ಸ್ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತಾರೆ. ಮಲ್ಟಿ ಫ್ಯಾಕ್ಟೋರಿಯಲ್ ಹಲವಾರು ಕಾರಣಗಳು. ವೈಯಕ್ತಿಕವಾಗಿರುವ ಸಮಸ್ಯೆಗಳು, ಕೌಟುಂಬಿಕ ಕಲಹಗಳು, ಆರ್ಥಿಕ ಒತ್ತಡದ ಸಮಸ್ಯೆಗಳು, ಪರೀಕ್ಷಾ ಭಯಗಳು, ಬಹಳ ದಿವಸದಿಂದ ಇರುವಂತ ಈ ದೈಹಿಕ ಹಾಗೂ ಕಾಯಿಲೆಗಳು, ಈ ಕೈ ನೋವು, ಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಹೊಟ್ಟೆ ನೋವು. ನೀವು ಕೆಲವೊಂದ್ಸಲ ನ್ಯೂಸ್ ಪೇಪರ್ ಓದಿರ್ತೀರಿ, ಹೊಟ್ಟೆ ನೋವು ತಾಳಲಾರದೆ ವ್ಯಕ್ತಿ ಆತ್ಮಹತ್ಯೆ, ನೋವು ತಾಳಲಾರದೆ ವ್ಯಕ್ತಿ ಆತ್ಮಹತ್ಯೆ. ಕೆಲವೊಂದು ಸಲ ಕ್ಯಾನ್ಸರ್ ಬಂದವರು ಕೂಡ ತುಂಬಾ ಬೇಜಾರಾಗಿ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊತಿರ್ತಾರೆ. ಅಂಡ್ ಡಿಪ್ರೆಷನ್ ಅಂತ ಒಂದು ಕಾಯಿಲೆ ಇದೆ, ಅಥವಾ ಮಾನಸಿಕ ಖಿನ್ನತೆ, ಬ್ಯಾಸರ ಕಾಯಿಲೆ ಅಥವಾ ಬೇಜಾರ ಕಾಯಿಲೆ ಇರೋರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಇದೆ. ಅಂಡ್ ಮಾದಕ ವಸ್ತುಗಳ ದಾಸರಾಗಿರೋರು, ಅವಾಗಲೇ ಸಿಸ್ಟಮ್ ಯಾರು ಮಾದಕ ವಸ್ತುಗಳ ದಾಸರಾಗಿರ್ತಾರ, ಕುಡಿಯೋದು, ಬೇರೆ ಬೇರೆ ರೀತಿಯ ಚಟಗಳನ್ನು ಅಂಟಿಸ್ಕೊಂಡಿರ್ತಾರಲ್ರಿ, ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತೇ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಅದ, ಚೀಫ್ ಮಿನಿಸ್ಟರ್ ಅವರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ, ಮಾದಕ ವಸ್ತುಗಳ ಬಗ್ಗೆ ಬಹಳ ನಾವು ಸೀರಿಯಸ್ ಆಗಿ ವಿಚಾರ ಮಾಡ್ತೇವೆ, ಅದನ್ನ ಮುಂದೆ ತಡೆಯೋಣ ಅಂತ ಹೇಳಿ ಒಳ್ಳೆ ಕಾಯ್ದೆ ಮಾಡಿ ಇವತ್ತು ಹೆಡ್ಲೈನ್ಸ್ ನಾಗ ಅದೇ ಅದ. ನೀವು ನ್ಯೂಸ್ ಪೇಪರ್ ಓದಿದ್ರೆ ಗೊತ್ತಾಗ್ತದೆ. ಮಾದಕ ವಸ್ತುಗಳನ್ನ, ಈ ಔಷಧ ಎಲ್ಲಿ ಬೇಕು ನೋಡ್ರಿ, ನೀವು ಔಷಧ ಬಾಟ್ಲಿ ಬಿದ್ದಿರ್ತಾವ, ಬರೀ ಎಣ್ಣಿನ ಔಷಧ ಕುಡಿತಿರ್ತಾರೆ, ನಶೆ ಮಾಡ್ತಿರ್ತಾರೆ, ಅದನ್ನೆಲ್ಲ ತಡಿಬೇಕು,
ಮೆಡಿಕಲ್ ಶಾಪ್ ಇಂದ ಆಗುವಂತ ಡಾಕ್ಟರ್ ಚೀಟಿ ಇಂದನೇ ಕೆಲವೊಂದ್ಸಲ ಮಾತ್ರೆಗಳನ್ನು ತಗೋತಿರ್ತಾರೆ, ನಿದ್ದೆ ಮಾತ್ರೆಗಳನ್ನು ತಗೋತಿರ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ ಬಹಳ ಸ್ಟ್ರಿಕ್ಟ್ ಆಗಿ ಯೋಜನೆ ಹಾಕೊಂಡಾರ. ಇವತ್ತಿನ ಫ್ರಂಟ್ ಲೈನ್ ಒಂದು 7 ಜನ ಸಮಿತಿ ಮಾಡ್ಯಾರ, ಅದಕ್ಕೆ ಇವತ್ತೇ ಬಹಳ ಸ್ಟ್ರಿಕ್ಟ್ ಆಗಿ ತಗೊಂಡಿದ್ದಾರೆ. ಎದಕ್ಕಪ್ಪ ನಾ ಇದೆ ಅಂತಂದ್ರೆ ಮಾದಕ ವಸ್ತುಗಳ ವ್ಯಸನಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಮಾಣ ಬಹಳ ಜಾಸ್ತಿ ಅದ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೆಲವೊಂದು ಸಿಗ್ನಲ್ಗಳನ್ನ ಕೊಡ್ತಿರ್ತಾರೆ, ಸೂಚನೆಗಳನ್ನ ಕೊಡ್ತಿರ್ತಾರೆ. ಏನೇನು ಸಿಗ್ನಲ್ಗಳನ್ನ ಕೊಡ್ತಿರ್ತಾರ? ಆ ವ್ಯಕ್ತಿಗಳು ಯಾವತ್ತೂ ಸಾಯೋ ವಿಚಾರಗಳನ್ನೇ ಮಾತಾಡ್ತಿರ್ತಾರೆ, ವಿಚಾರಗಳು ಅಂಡ್ ಬರೀ ದುಃಖವಾಗಿನೇ ಇರ್ತಾರೆ. ಏನ್ ಬಿಡವ, ಸಾಕಾಗಿ ಬಿಡವ, ಏನಿದ್ರೆ ಏನ್ ಬಿಡವ, ಈ ರೀತಿ ಬರೀ ನೆಗೆಟಿವ್ ಆಗಿನೇ ಮಾತಾಡ್ತಿರ್ತಾರೆ. ಯಾವತ್ತೂ ಮುಖದಲ್ಲಿ ಖುಷಿ ಇರೋದಿಲ್ಲ, ಹೌದಾ? ಅಂಡ್ ಯಾವತ್ತು ಬರೀ ದುಃಖದ ವಿಷಯಗಳು, ಬರೀ ಏನು ಪ್ಲಾನ್ ಮಾಡ್ತಿರ್ತಾರೆ, ಹಗ್ಗ ತಂದಿಡೋದಾರೆ ಅಥವಾ ಗಿಡಕ್ಕೆ ಎಣ್ಣೆ ಹೊಡಿತಿರ್ತಾರಲ್ರಿ, ಅದು ಔಷಧ ತಂದಿಟ್ಟಿರ್ತಾರ, ಏನೂ ಅವಶ್ಯಕತೆ ಇದ್ದೇನೆ, ಆಯ್ತಾ? ಅಂಡ್ ನಿಧಾನವಾಗಿ ಬಹಳ ದಿವಸಗಳಿಂದ ಅವರಿಗೆ ತೊಂದರೆಗಳು, ಮನೆಯಲ್ಲಿ ಆಗುವಂತ ಕೌಟುಂಬಿಕ ಕಲಹಗಳು, ಯಜಮಾನರು ಕುಡಿತಿದ್ರು, ಕುಡಿದು ಗಲಾಟೆ ಮಾಡ್ತಿದ್ರು, ಅನುಮಾನದ ಕಾಯಿಲೆಗಳೇನಿರ್ತಪ್ಪ ಅಂತಂದ್ರೆ ಯಜಮಾನರು ಹೆಂಡತಿ ಮೇಲೆ ಅನುಮಾನ ಪಡ್ತಿರ್ತಾರೆ, ಏನು ಕಾರಣ ಇದ್ದೇನೆ, ಅನುಮಾನದ ಕಾಯಿಲೆಗಳಿತ್ತು. ಇವರು ಖಿನ್ನತೆ ಒಳಗೆ ಒಂದ್ಸಲ ಏನ್ ಅನ್ಕೊಂಡ್ಬಿಡ್ತಾರ, ಎಷ್ಟು ದಿವಸ ಇರ್ತಾರೆ ನಾನು ಮೋಸಕತ್ತೀನಿ, ನಾ ಇಲ್ಲಾಂದ್ರೆ ಚಲೋ ಅಲ್ಲ, ನಾ ಇದ್ರೇನೆ ಎಲ್ಲ ನೋವು ಬರ್ತದ, ನಾವು ಹೋದ್ರೇನೆ ಎಲ್ಲ ನೋವು ಬಗೆಹರಿತದ ಅನ್ಕೊಂಡು ಕೆಲವೊಂದು ಸಲ ದೊಡ್ಡ ನಿರ್ಧಾರ ತಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರನೇ ಬಹಳಷ್ಟು ಜನ ಗೃಹಿಣಿಯರು ಕೆಲವೊಂದ್ಸಲ ಈ ಸಿಲಿಂಡರ್ ಬ್ಲಾಕ್ ಮಾಡಿದ್ರು ಕೂಡ ಇದು ಮಾಡ್ಕೊಂಡಿರ್ತಾರೆ, ಸಿಮೆಂಟ್ ಸುರಿದು ಬಂದ್ ಮಾಡ್ಕೊಂಡಿರ್ತಾರೆ. ನೀವು ಐ ಥಿಂಕ್ ಒಂದು 2-3 ವೀಕ್ಸ್ ಬ್ಯಾಕ್ ನೋಡಿರಲಿಲ್ಲ, ಗೊತ್ತಿಲ್ಲ, ಒಬ್ಬಕ್ಕೆ ಹೆಣ್ಮಗಳು ಪೆಟ್ರೋಲ್ ಸುರಿದು ಅಂತಿರೋದು ಬೆಂಗಳೂರಲ್ಲಿ, ಎಜುಕೇಟೆಡ್ ಹೆಣ್ಮಕ್ಳು, ಮದುವೆ ಆಗ್ಯಾದ ಒಂದು ಮಗು. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ರೀ ನೋವು ಹೋಗಲ್ಲ, ನೋವು ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ. ನಾವು ಒಂದು ಸಣ್ಣ ಮನವಿ ಮಾಡ್ಕೊಳ್ತೇನೆ ಅಂತಂದ್ರೆ, ನೀವು ಚಂದನ ಟಿವಿ ನೋಡ್ರಿ, ಯಾಕಂದ್ರ ಆ ಟಿವಿಯನ್ನ IAS ಆಫೀಸರ್ ಎಡಿಟ್ ಮಾಡಿರ್ತಾರೆ, ಅದಕ್ಕೆ ಹೆಡ್ IAS ಆಫೀಸರ್ ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಅದಕ್ಕೆ ಹೆಡ್. ಅದರಲ್ಲಿ ಯೂಶಲಿ ಮನರಂಜನೆ ಇರ್ತದ, ಶೈಕ್ಷಣಿಕ ಮಾಹಿತಿ ಇರ್ತದ, ಅಂಡ್ ಒಳ್ಳೆ ಇದು ಅಂತ ವಿದ್ಯಾರ್ಥಿಗಳಾಗುವುದು ಯೂಸ್ಫುಲ್ ಮಾಹಿತಿ ಇರ್ತದ, ಅಂಡ್ ಒಂದ ಅತಿರೇಕದ ಸುದ್ದಿ ಏನು ಇರಲ್ಲ ಅದರಲ್ಲಿ. ಅಂಡ್ ಇಟ್ ಇಸ್ ಎ ಗೌರ್ಮೆಂಟ್ ಚಾನಲ್, ಬಹಳಷ್ಟು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ, ಅಂಡ್ ಇಟ್ ಇಸ್ ಫ್ರೀ. ಇವತ್ತೇನು ರೊಕ್ಕ ಕೊಡ್ಬೇಕಂತ ಏನೂ ಅವಶ್ಯಕತೆ ಇಲ್ಲ, ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಆ ಟಿವಿಲಿ ಇದಾವೆ, ಹೌದಾ? ಈಗ ನೋಡ್ರಿ, ಸುಮ್ಮನೆ ನಾವು ಅವಾಗ ಹೇಳಿದ್ರಿ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಹೇಳಿ ನ್ಯೂಸಲ್ಲಿ ದೊಡ್ಡದಾಗಿ ಹೇಳ್ತಾರೆ, ಒಂದೇ ಕುಟುಂಬದ 3 ಆತ್ಮಹತ್ಯೆ, ಒಂದೇ ಕುಟುಂಬದ 4 ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತಾರೆ. ಆತ್ಮಹತ್ಯೆಯನ್ನ ತಡೆಗಟ್ಟಬಹುದಾಗಿತ್ತು ಅಂತ ಹೇಳಿ ಎಲ್ಲರೂ ಒಂದ್ಸಲ ಹೇಳ್ಯಾರ. ಅದಾದ್ಮೇಲೆ ನೋಡ್ರಿ, ಇವರು ಕೂಡ ಸ್ವಲ್ಪ ಆತುರ ನಿರ್ಧಾರ ತಗೊಂಡ್ರು, ಸ್ವಲ್ಪ ಏನಾದ್ರು ಯಾರ ಜೊತೆ ಮಾತಾಡಿದ್ರು, ಕೌನ್ಸಿಲಿಂಗ್ ತಗೊಂಡ್ರು, ಇವ್ರು ಆಗಿರ್ಬಹುದು ಅಂತ ಹೇಳಿ ಒಂದು ನಿಮಿಷ ಹೇಳ್ತಾರ, ಒಂದು ನಿಮಿಷ ನಾವು ಹೇಳ್ತಾ ಇಲ್ಲ. ಅದೇ ಸಮಸ್ಯೆ. ಅದಕ್ಕೋಸ್ಕರನೇ ಈ ವರ್ಷ ಧ್ಯೇಯ ಇರೋದೇ ಆತ್ಮಹತ್ಯೆ ನಿರೂಪಣೆಯನ್ನು ನಾವು ಬದಲಿಸಬೇಕಾಗಿದೆ. ಈ ನೋವುಗಳೇನಿರ್ತದ್ರಿ, ಮನಸ್ಸಲ್ಲಿರುವಂತ ಟೆನ್ಷನ್ಗಳು ನೋವಿನ ರೀತಿ ಪ್ರಕಟ ಆಗ್ತವೆ ಇದ್ರೆ ಹೆಣ್ಮಕ್ಳಿಗೆ. ಅಂಡರ್ಲೈನ್ ನಾವು ನೋಡಿದಪ್ಪ ಅಂತಂದ್ರೆ ನಾವು ಕಾಯಿಲೆನ ಗುರುತಿಸಿ ಟ್ರೀಟ್ಮೆಂಟ್ ಕೊಡಬಹುದು. ತುಂಬಾ ಜನ ಮಾಡ್ಬಿಡ್ತಾರೆ, ಸೈಕಾಟ್ರಿಸ್ಟ್ ಮಾನಸಿಕ ಡಾಕ್ಟರ್ ಹತ್ರ ನಾನು ಹೆಂಗ್ ಹೋಗ್ಲಿ, ಮಾನಸಿಕ ಡಾಕ್ಟರ್ ಹತ್ರ ಹೋಗಿ ನಾನು ಮುಚ್ಚ ಪಡ್ತಾರೋ ಅಥವಾ ಈ ರೀತಿ ಒಂದು ತಪ್ಪು ಕಲ್ಪನೆ. ನಮ್ಮ ದೊಡ್ಡ ಪ್ರೊಫೆಸರ್ ಹೇಳ್ತಿರ್ತಾರೆ, ಮೂಗಿಗೆ ನೆಗಡಿ ಬರೋದು ಎಷ್ಟು ಸಹಜನೋ ಮನಸ್ಸಿಗೆ ಮಾನಸಿಕ ಕಾಯಿಲೆ ಆಗೋದು ಕೂಡ ಅಷ್ಟೇ ಸಹಜ. ನೆಗಡಿ ಬಂದಾಗ ಹೆಂಗ್ ಗೋಲಿ ತಗೋತೀರಲ್ರಿ, ಮಾನಸಿಕ ಅದನ್ನು ಗೋಲಿ ತಗೊಂಡ್ಬಿಡೋದು. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕಾಯಿಲೆ ಮನೋದೈಹಿಕ ನೋವುಗಳು, ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್ಸ್. ಇದು ಹೆಣ್ಮಕ್ಳಲ್ಲಿ ಬಹಳ ಕಾಮನ್ ಆಗಿ ಕಂಡು ಬರ್ತದೆ. ಈ ಡಿಪ್ರೆಷನ್ ಆದ್ಮೇಲೆ ನೆಕ್ಸ್ಟ್ ಪದೇ ಬರುವಂತ ದೈಹಿಕ ನೋವುಗಳು, ಬರೀ ನೋವುಗಳು ಬರ್ತಿರ್ತಾವ. ತಲೆನೋವು, ಅದನ್ನ ತಲೆನೋವು, ಕುಕ್ಕೆ ನೋವು, ಕೈ ನೋವು, ಕಾಲು ನೋವು, ಸೊಂಟ ನೋವು, ಎಲ್ಲ ನೋವುಗಳು. ಸರ್ ರಿಪೋರ್ಟಿಗೆ ಏನೂ ಇರಲ್ಲ, ಹೌದಾ? ಅಂಡ್ ಸುಸ್ತಾಗೋದು, ಆಯಾಸ ಅನ್ಸೋದು, ಕೆಲಸ ಮಾಡಕ್ ಬೇಜಾರು ಅನ್ಸೋದು, ರಾತ್ರಿ ನಿದ್ದೆ ಬರೋದಿಲ್ಲ, ನೆಮ್ಮದಿ ಸಿಕ್ಕಿರೋದಿಲ್ಲ. ಸ್ವಲ್ಪ ಅವರಿಗೆ ಆಪ್ತ ಸಮಾಲೋಚನೆ ಹಾಗೂ ಸ್ವಲ್ಪ ಪ್ರಮಾಣದಾಗ ಮಾತ್ರೆಗಳನ್ನು ಕೊಟ್ಟೆ ಅಂದ್ರೆ ಪೇಷಂಟ್ ಬಹಳ ಹುಷಾರಾಗ್ತಾರೆ. ಈ ರೀತಿ ಯಾರಾದರೂ ಮಾನಸಿಕ ಸಮಸ್ಯೆ ಇರೋರಿದ್ರು ಅಥವಾ ಆತ್ಮಹತ್ಯೆ ಆಲೋಚನೆ ಮಾಡೋರಿದ್ರಪ್ಪ ಅಂದ್ರೆ ಪ್ರತಿ ಮಂಗಳವಾರ ದಿವಸ, ಈಗ ನೀವು ಸಿಂದಗಿದವ್ರು ಅದೇ, ನಿಮ್ಮ ಸಂಬಂಧಿಕರು ಮುದ್ದೇವಾಳದಾಗಿರ್ಬೋದು, ಇಂಡಿಯಾಗಿರ್ಬೋದು, ಬಾಗೇವಾಡಿಯಾಗಿರ್ಬೋದು, ಅಥವಾ ಎಲ್ಲಾದ್ರೂ ಇರ್ಬೋದು, ಪ್ರತಿ ಮಂಗಳವಾರ ದಿವಸ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮನೋಚೇತನೆ ಕಾರ್ಯಕ್ರಮ ಅಂತ ಆಗ್ತದೆ. ನಾವು ಅಗತ್ಯ ಇರುವಂತ ಎಲ್ಲಾ ಮಾನಸಿಕ ಇರುವಂತಹ ಸಮಸ್ಯೆಗಳಿಗೆ ಹಾಗೂ ಮಾನಸಿಕ ಬೇರೆ ಕಾಯಿಲೆಗಳಿಗೆ, ಆತ್ಮಹತ್ಯೆ ಮಾಡ್ಕೊಳ್ಳುವ ಸಮಸ್ಯೆಗಳಿಗೆ ನಾವು ಟ್ರೀಟ್ಮೆಂಟ್ ಉಚಿತವಾಗಿಯೇ ಕೊಡ್ತೇವೆ. 1ನೇ ಮಂಗಳವಾರ ನಾವು ಸಿಂದಗಿ ತಾಲೂಕು ಆಸ್ಪತ್ರೆಗೆ ಬರಕತ್ತೆ 8 ವರ್ಷ ಆಯ್ತು ಆಯ್ತಾ, ಪ್ರತಿ 1ನೇ ಮಂಗಳವಾರ. ಅದ್ರ ಜೊತೆಗೆ ಯಾರು ಮಾನಸಿಕವಾಗಿ ಅಂಗವಿಕಲತೆ ಇರ್ತಾರ್ರಿ ಅಥವಾ ಬುದ್ಧಿಮಾಂದ್ಯ ಇರ್ತಾರ, ನಮ್ಮ ಮಕ್ಕಳು ಬುದ್ಧಿಶಕ್ತಿ ಕಮ್ಮಿ ಇರೋರು ಅಂತ ಸಣ್ಣ ಹುಡುಗರಿಗೆ ನಾವು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಅನ್ನು ಕೊಡಿಸ್ತೇವೆ. ಡಿಸಬಿಲಿಟೀಸ್ UDID ಕಾರ್ಡ್ ಅಂತ ಹೇಳ್ತಾರೆ, ಡಿಸಬಿಲಿಟಿ ಪೆನ್ಷನ್ಗೋಸ್ಕರ ಅವರಿಗೆ ತಿಂಗಳ ಅವ್ರ ಟ್ರೀಟ್ಮೆಂಟಿಗೆ ಸಹಾಯ ಆಗಂಗ ಡಿಸಬಿಲಿಟಿ ಪೆನ್ಷನ್ಗೋಸ್ಕರ ನಾವು ಸರ್ಟಿಫಿಕೇಟ್ ನ ಕೊಡ್ತೇವೆ. ಸಿಂದಗಿ 1ನೇ ಮಂಗಳವಾರ, 2ನೇ ಮಂಗಳವಾರ ಇಂಡಿ,
ನೆಕ್ಸ್ಟ್ ಲೈಟ್ 3ನೇ ಮಂಗಲ ಭಾಗ್ಯವಾಡಿ, 4ನೇ ಮಂಗಲ ಮುದ್ದೇಬಿಹಾಳ. ಕಾಯಿಲೆ ಬರಲಾರ್ದಂಗೆ ತಡೆಯೋದು ಒಳ್ಳೆ ನಿದ್ದೆ ಮಾಡಬೇಕು. ರಾತ್ರಿ ಮೊಬೈಲ್ ನೋಡ್ಬಾರ್ದು. ಮೆದುಳಿಗೆ ವ್ಯಾಯಾಮ ಆಗುವಂತ ಸಣ್ಣ ಸಣ್ಣ ಕೆಲಸಗಳಿರ್ತಾವ. ದಯವಿಟ್ಟು ಖಾಲಿ ಹೊಟ್ಟೆಲಿ ಇರಕ್ ಹೋಗ್ಬೇಡ್ರಿ. ಬೆಳಿಗ್ಗೆ ಚಹಾ ಅಂತೂ ಒಟ್ಟ ಕುಡಕ್ ಹೋಗ್ಬೇಡ್ರಿ. ಚಹಾದಲ್ಲಿ ಆಕ್ಸಿಲೇಟ್ಸ್ ಅಂತ ಇರ್ತದೆ. ಚಹಾ ಕುಡಿಯೋದ್ರಿಂದ ರಕ್ತ ಕಮ್ಮಿ ಆಗ್ತಾ ಹೋಗ್ತದೆ, ಹಿಮೋಗ್ಲೋಬಿನ್ ಪ್ರಮಾಣ ಕಮ್ಮಿ ಆಗ್ತಾ ಹೋಗ್ತದೆ. ಚಹಾ ಕುಡಿದ್ರಪ್ಪ ಅಂದ್ರೆ ಐರನ್ ಅಬ್ಸಾರ್ಪ್ಷನ್ ಆಗಲ್ಲ, ಕಬ್ಬಿಣ ಅಬ್ಸಾರ್ಪ್ಷನ್ ಆಗಲ್ಲ. ಅವಾಗ ರಕ್ತ ಕಮ್ಮಿ ಆಗ್ತದೆ, ರಕ್ತ ತಯಾರಾಗಲ್ಲ ಶರೀರದಲ್ಲಿ, ಕಬ್ಬಿಣಾಂಶ ಕಮ್ಮಿ ಆಗ್ತದೆ. ಯಾರಿಗೆ ಮಧುಮೇಹ ಹಾಗೂ BP ಕಾಯಿಲೆ ಅಂತ ಅದನ್ನ ಒತ್ತಡದನ್ನ ಕಂಟ್ರೋಲ್ ಇಟ್ಕೊಳ್ತದೆ. ಎಲ್ಲರ ಹತ್ರ ಮೊಬೈಲ್ ಅದಾವ್ರಿ ಮನ್ಯಾಗ. ಈ ನಂಬರ್ ಎಲ್ಲರೂ ಸೇವ್ ಮಾಡ್ಕೊಳ್ಳಿ. 14416 ಟೆಲಿ ಮನಸ್ ಅಂತ ಹೇಳಿ ನಂಬರ್. ಈ ನಂಬರ್ ಫ್ರೀ ನಂಬರ್ ಅದು. 24 ತಾಸು ಚಾಲು ಕೆಲಸ ಮಾಡುತ್ತೆ. ವಾರದ 7 ದಿವಸ ಕೆಲಸ ಮಾಡ್ತದೆ ಈ ನಂಬರ್. ಟೆಲಿ ಮನಸ್ ಅಂತ ಹೇಳಿ 14416. ಈ ನಂಬರಿಗೆ ಯಾರು ಬೇಕಾದವರು ಕಾಲ್ ಮಾಡಬಹುದು, ಯಾರ್ಯಾರು ಕಾಲ್ ಮಾಡಬಹುದು. ವ್ಯತ್ಯೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಸಮಸ್ಯೆ ಒಳಗಾದವರು, ಆತ್ಮಹತ್ಯೆ ಆಲೋಚನೆ ಬರೋರು, ಸಂಬಂಧಗಳ ಸಮಸ್ಯೆ ಇರೋರು, ಇತರ ಯಾವುದೇ ಮಾನಸಿಕ ಸಮಸ್ಯೆಯನ್ನು ಬಳಸ್ತಾ ಇರೋರು ಉಚಿತವಾಗಿಯೇ ಈ ನಂಬರಿಗೆ ಕಾಲ್ ಮಾಡಬಹುದು. ಅಲ್ಲಿ ಕೌನ್ಸಿಲರ್ ಇರ್ತಾರೆ, ನಂತರ ಸೈಕಾಟ್ರಿಸ್ಟ್ ಇರ್ತಾರೆ, ಆಪ್ತ ಸಮಾಲೋಚಕರು ಇರ್ತಾರೆ, ಸೈಕೋಸೋಷಿಯಲ್ ವರ್ಕರ್ ಇರ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ. ನಿಮ್ಮ ಸಮಸ್ಯೆಗಳನ್ನ ಕೇಳಿ ನಿಮಗೆ ಸಣ್ಣ ಸಣ್ಣ ಪರಿಹಾರಗಳನ್ನು ಕೊಡ್ತಾರೆ. ಅವಶ್ಯಕತೆ ಬಿದ್ದರೆ ಕೆಲವೊಂದು ಮಾತ್ರೆಗಳನ್ನು ಕೂಡ ಅವರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆಯ್ತಾ? ದಯವಿಟ್ಟು ಈ ನಂಬರಿಗೆ ನೀವು ಕಾಲ್ ಮಾಡಬಹುದು. ಇದು ಟೋಲ್ ಫ್ರೀ ನಂಬರ್. ನೀವು ಹೇಳಿರುವಂತ ಮಾಹಿತಿಯನ್ನು ಯಾರ ಹತ್ರನೂ ಕೂಡ ಹೇಳ್ಕೊಳ್ಳೋದಿಲ್ಲ. ಯಾರು ವಿದ್ಯಾರ್ಥಿಗಳಿದ್ರಪ್ಪ ಅಂತಂದ್ರೆ ಪರೀಕ್ಷೆ ಟೈಮ್ ಟೆನ್ಷನ್ ಆಗ್ತಿತ್ತು ಅಂದ್ರೆ ಅವರು ಕೂಡ ಕಾಲ್ ಮಾಡಬಹುದು. ಈ ವಿಷಯ ಇವತ್ತು ನೀವು ವಿಷಯ ಕೇಳಿದ್ರಿ, ದಯವಿಟ್ಟು ಇಲ್ಲೇ ಇಟ್ಕೊಂಡು ಕುಂದ್ರಕ್ ಹೋಗ್ಬೇಡ್ರಿ. 4 ಜನಕ್ಕೆ ಹೇಳಿ. ಯಾಕೆ ಹೇಳ್ರಿ? ಸೊಸೈಟಿದಲ್ಲಿ ಒಳ್ಳೇದು ಬೇಗ ಸ್ಪ್ರೆಡ್ ಆಗ್ತಾ ಇಲ್ಲ, ಹರಡ್ತಾ ಇಲ್ಲ. ಕೆಟ್ಟದ್ದು ಬೇಗ ಹರಡಾಗುತ್ತದೆ. ಸದ್ಯ ಚಪ್ಪಲಿ ಹಾಕೋತಿರ್ತದ್ರಿ, ಸುಳ್ಳು ಊರೆಲ್ಲ ಸುದ್ದಿ ಬಂದ್ಬಿಡ್ತದೆ. ಅದಕ್ಕೋಸ್ಕರನೇ ನಿಮಗೆ ಗೊತ್ತಿದ್ದವರಿಗೆ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ, ಬೇರೆ ಬೇರೆ ಊರಲ್ಲಿ ಇರೋರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಮಾನಸಿಕ ಏನಾಯ್ತಪ್ಪ ಅಂತ ಒಟ್ಟ ಅಂಜೋ ಅವಶ್ಯಕತೆ ಇಲ್ಲ. ದವಾಖಾನೆಗೆ ಹೋಗಿ ಟ್ರೀಟ್ಮೆಂಟ್ ತಗೋರಿ. 4 ಪಾಯಿಂಟ್ ನೆನ್ಪಿಡ್ರಿ. ಪ್ರತಿ ಮಂಗಳವಾರ ಎಲ್ಲಾ ತಾಲೂಕು ಆಸ್ಪತ್ರೆಗೆ ಮಾನಸಿಕ ಡಾಕ್ಟರ್ ಹೋಗ್ತಾರೆ ಟ್ರೀಟ್ಮೆಂಟ್ ಮಾಡಕ. ಮನೋಚಿಂತನೆ ಕಾರ್ಯಕ್ರಮ ಅಂತ ಆಗ್ತದ. 14416 ಇದೊಂದು ನಂಬರ್ ನೆನ್ಪಿಡ್ರಿ. ಅಂಡ್ ಆತ್ಮಹತ್ಯೆ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವು ನೀವೆಲ್ಲ ಸೇರಿ ಒಂದು ಜೀವ ಉಳಿಸಬಹುದು. ನೀವು ಅದಕ್ಕೆ MBBS ಕಲಿಬೇಕಂತೆ ಏನಿಲ್ಲ. ನೀವು ಸ್ವಲ್ಪ ಈ ವಿಷಯ ಅರ್ಥ ಮಾಡ್ಕೊಂಡು ನಿಮ್ಗೆ ಈ ರೀತಿ ಕಂಡು ಬಂತಪ್ಪ ಅವ್ರ ಜೊತೆ 2 ನಿಮಿಷ ಮಾತಾಡೋದು ಸಾಕು. ಯಾಕಮ್ಮ ಏನಾಗತ್ತೆ, ನಿಂಗೇನು ತ್ರಾಸ ನಂಬರ್ ಹೇಳ್ಕೊ, ತಲೆ ಕೆಡಿಸ್ಕೊಡ್ರಿ, ಏನಂತ ಹೇಳೋ, ನಾ ಅದೇ ನಿಮ್ ಸಮಸ್ಯೆ ಕೇಳ್ತೇನೆ. ಬರೀ 2 ನಿಮಿಷ ಮಾಡ್ತಾರ ಸಾಕ್ರಿ. ಅವ್ರಿಗೆ ಎಷ್ಟು ಹಗುರ ಆಗ್ತದೆ. ಅವ್ರಿಗೆ ನನ್ನ ಬಗ್ಗೆ ಯಾವ ಸಮಸ್ಯೆ ಕೇಳೋರು ಅದರಲ್ಲಪ್ಪ ಅದ್ರ ಒಂದು ಧೈರ್ಯ ಬರ್ತದೆ, ಖುಷಿ ಅನಿಸ್ತದೆ, ಬದುಕಬೇಕನ್ನೋ ಆಸೆ ಬಂದ್ಬಿಡ್ತದೆ. ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಅವ್ರ ಸಮಸ್ಯೆ ಕೇಳೋದಿಲ್ಲ ಅಂತ ಅಂತಿರ್ತಾರೆ. ನಂದು ಯಾರು ಕೇಳಲ್ಲ ನಾವು ಒಬ್ಬರಿಗೆ ಅಂತಿರ್ತಾರೆ, ಎಲ್ಲಾ ಜನ ಇದ್ರು ಕೂಡ. ಅದಕ್ಕೋಸ್ಕರ ನೀವು ಬರೀ ಅವ್ರ ಜೊತೆ 2 ನಿಮಿಷ ಮಾತಾಡೋದು ಸಾಕು. ಎಷ್ಟು ಅವರಲ್ಲಿ ಬಹಳಷ್ಟು ಚೇಂಜಸ್ ಗಳಾಗ್ತವೆ. ನೆಕ್ಸ್ಟ್ ಸ್ಲೈಡ್ ಇಸ್ ಥ್ಯಾಂಕ್ ಯು ಸ್ಲೈಡ್. ಧನ್ಯವಾದಗಳು. ನೆಕ್ಸ್ಟ್ ಸ್ಲೈಡ್ ಇಸ್ ಧನ್ಯವಾದಗಳು. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತಾ? 4 ಪಾಯಿಂಟ್ ನೆನ್ಪಿಟ್ಟಿದ್ರೆ ಅಷ್ಟೇ ನೆನ್ಪಿಡ್ರಿ. ಪ್ರತಿ 1ನೇ ಮಂಗಳವಾರ ನಾವು ಸಿಂದಗಿ ತಾಲೂಕು ಆಸ್ಪತ್ರೆ ಬರ್ತೇವೆ. ಸೂಟಿ ಅಷ್ಟೇ ಬರಲ್ಲ, ಸೂಟಿ ಗಿಟಿಯಲ್ಲೇ ಬಂದು ಬೈ ಮಿಸ್ಟೇಕ್ ಅಂತ ಅಷ್ಟೇ ಬರಲ್ಲ. ಬರಕ್ಕೆ 8 ವರ್ಷ ಆಯ್ತು. ಮಿನಿಮಮ್ ಒಂದು 150ರಿಂದ 200 ಪೇಷಂಟ್ ಇರ್ತಾವ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇನ್ನು ತುಂಬಾ ಜನ ಟ್ರೀಟ್ಮೆಂಟ್ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ರಿ. ಅಂಡ್ ಎಲ್ಲ ಮಾತ್ರೆಗಳು, ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್, ಸ್ಕ್ಯಾನಿಂಗ್ ಎಲ್ಲ ಫ್ರೀಯಾಗಿ ಆಗ್ತದೆ. ಬಿಜಾಪುರ ಸರ್ಕಾರದವ್ರಿಗೆ ಎಲ್ಲ ಫ್ರೀಯಾಗಿನೇ ಸರ್ಕಾರ ತಪಾಸಗಳು, ಸ್ಕ್ಯಾನಿಂಗ್ ಎಲ್ಲ ಫ್ರೀಯಾಗಿ ಆಗ್ತಾವ. ನೀವು ಕರೆಕ್ಟ್ ಆಗಿ ಬೇರೆ ಟ್ರೀಟ್ಮೆಂಟ್ ಬೇರೆ, ನಾವು ಕೊಡೋ ಟ್ರೀಟ್ಮೆಂಟ್ ಬೇರೆ. ಅರ್ಥ ಆಯ್ತಾ? ದಯವಿಟ್ಟು ಈ ವಿಷಯ ಅರ್ಥ ಮಾಡ್ಕೊಳ್ಳಿ. ಅಂಡ್ ವಿಶ್ವ ಆತ್ಮಹತ್ಯೆ ತಡೆಗಟ್ಟೋ ದಿನ ಸೆಪ್ಟೆಂಬರ್ 10ನೇ ತಾರೀಕಿಗೆ ಆಗ್ತದೆ. ಇದು ವಿಶ್ವ ಆತ್ಮಹತ್ಯೆ ತಡೆಗಟ್ಟೋ ದಿನ ಸಿಂಧಿಗೆ ಅಷ್ಟೇ ಆಗಿಲ್ರಿ, ಜಗತ್ತಿನಾದ್ಯಂತ ಆಗಿದೆ ಇದು ದಿನ. ಬಿಕಾಸ್ ಈ ಆತ್ಮಹತ್ಯೆಗಳು ಜಗತ್ತಿನಾದ್ಯಂತ ಆಗತ್ತವ. ಅದಕ್ಕೋಸ್ಕರ ಇದನ್ನ ನಾವು ತಡೆಗಟ್ಟಬೇಕಾಗಿದೆ. ಇಷ್ಟೆಲ್ಲ ತುಂಬಾ ಜನ ಬಂದಿರೋದು ಐ ಆಮ್ ವೆರಿ ಮಚ್ ಹ್ಯಾಪಿ. ಒಂದು ಸಣ್ಣ ಓಣಿ ಚಲೋ ಆಯ್ತಪ್ಪ ಅಂತಂದ್ರೆ ಸಣ್ಣ ಊರು ಚಂದ ಇರ್ತದೆ. ಸಣ್ಣ ಊರು ಚಂದ ಇರ್ತಪ್ಪ ಅಂತ ಸಣ್ಣ ಹಳ್ಳಿ ಚಂದ ಇರ್ತದೆ. ದೊಡ್ಡ ಹಳ್ಳಿ ಚಂದ ಇದ್ದ ತಾಲೂಕ್ ಚಂದ ಇರ್ತದೆ. ತಾಲೂಕ್ ಚಂದ ಇತ್ತಂದ್ರೆ ಡಿಸ್ಟಿಕ್ ಚಂದ ಇರ್ತದೆ. ಡಿಸ್ಟಿಕ್ ಚಂದ ಇತ್ತಂದ್ರೆ ದೇಶನೇ ಚಂದ ಇರ್ತದೆ. ಬಹಳ ಮ್ಯಾಟರ್ ಆಗ್ತದೆ. ಹನಿ ಹನ್ನದ್ರೆ ಕೂಡಿ ಹಳ್ಳ, ಹನಿ ಹನಿ ಕುಡಿದ್ರೆ ಹಳ್ಳ, ತೆನೆ ತೆನೆ ಕುಡಿದ್ರೆ ಬೆಳ್ಳ. ತುಸುನೇ ಪ್ರಯತ್ನ ಪಟ್ಟರೆ ಸಾಕು, ಡೆಫಿನೆಟ್ ಒಳ್ಳೇದಾಗ್ತದೆ. ಈ ವಿಷಯ ಬಹಳ ಇಂಪಾರ್ಟೆಂಟ್ ಅದ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಮೆಸೇಜ್ ಇಂದ ಎಲ್ಲರಿಗೂ ಕೊಡಿ. ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ.
ಇನ್ನೋರ್ವ ಅತಿಥಿಗಳಾದ ಎಸ್ ಟಿ ಕುಲಕರ್ಣಿ ಸರ್ ಅವರು, ಇವರು ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಇವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಮಾತಾಡಬೇಕಾಗಿ ಅವರು ಹೆಣ್ಣು ಅಂತ ಕಲಿತರೆ ಶಾಲೆ ಅಂತ ಅಂದ್ರೆ ಹೆಣ್ಮಕ್ಳು ಎಜುಕೇಟೆಡ್ ಆದ್ರಂತಂದ್ರೆ ಅವ್ರು ಬೇಕಾದಂಗ ಸಬಲತೆ ಆಗಿ ಧೈರ್ಯ ಇರುತ್ತೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಯಾವಾಗಲೂ ಧೈರ್ಯ ಜಾಸ್ತಿ ಇರುತ್ತೆ. ಯಾಕೆ ನಾ ಹೇಳಕ್ಕಿದ್ದೀನಿ ಅಂದ್ರೆ ಆತ್ಮಹತ್ಯೆ ತಡೆಗೆ ಇದೊಂದು ದೊಡ್ಡ ಸಾಧನೆ. ಮನುಷ್ಯ ಧೈರ್ಯ ಇತ್ತಪ್ಪ ಅಂತಂದ್ರೆ ಮನಸ್ಸಲ್ಲಿ ನಾವು ಬೇಕಾದನ್ನು ಸಾಧಿಸ್ಬೋದು. ನಮ್ಮ ಸಂಸ್ಥೆಯಲ್ಲಿ ಕಂಪ್ಯೂಟರ್ ತರಬೇತಿ ಹಾಗೂ ಹೊಲಿಗೆ ತರಬೇತಿಗಳು ಕ್ಲಾಸ್ಗಳು ಪ್ರಾರಂಭವಾಗಿವೆ. ಈ ನಿರಂತರ ತರಬೇತಿಯಲ್ಲಿ 3 ತಿಂಗಳು ಕಂಪ್ಯೂಟರ್ ತರಬೇತಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಕಂಪ್ಯೂಟರ್ ಅಲ್ಲಿ 3 ತಿಂಗಳು ಕಂಪ್ಯೂಟರ್ ಸರ್ಟಿಫಿಕೇಟ್ ವಿತರಣೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕುರಿತು ಫಾದರ್ ಸಂತೋಷ್ ರವರು ನಾನು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಯಾರ ಜೀವನದಲ್ಲಿ ಭರವಸೆ ಇಲ್ಲ ಅವರು ಒಂದು ಕ್ಷಣನೂ ಜೀವಿಸಕ್ಕೆ ಸಾಧ್ಯ. ಹೌದಾ? ನಂಬ್ತೀರಾ? ನಮ್ಮಂತ ಮಾತ ಭರವಸೆ ಅಂದ್ರೇನು? ನಾನು ನನ್ನ ಜೀವನದಲ್ಲಿ ಅರ್ಥವನ್ನು ಕಳ್ಕೊಂಡ್ರೆ ಆ ಕ್ಷಣದಲ್ಲಿ ನನ್ನ ಜೀವನವನ್ನು ಕಳ್ಕೊಂಡಾಗೆ. ನನ್ನ ಭರವಸೆ ಇಲ್ಲ. ನಾನು ಏನ್ ಮಾಡ್ಬೇಕು, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅಲ್ಲಿಗೆ ಇವೆಲ್ಲ ಲಕ್ಷಣಗಳು ನಮ್ಗೆ ನನಗೆ ನನ್ನ ಕಾಯಿಲೆ ದೊಡ್ಡಾಗಿದೆ, ನನ್ನ ನೋವು ದೊಡ್ಡಾಗಿದೆ, ಏನು ಮರಣ, ನಾನು ಸಾಯ್ಬೇಕು ಅನ್ನುವಂತ ಮಾತುಗಳು ಬರ್ತವೆ. ಸೊ ಅವರು ಹೇಳ್ತಾರೆ ಇನ್ನೊಂದು ಮಾತು, ಯಾವಾಗ ನಮ್ಮ ಜೀವನದಲ್ಲಿ ನಾವು ಯಾಕೆ ಜೀವಿಸಬೇಕು? ಇಫ್ ಯು ನೋ ವೈ ಆಫ್ ಯುವರ್ ಲೈಫ್ ಯು ವಿಲ್ ಎನಿಹೌ ಲೀಡ್ ಯುವರ್ ಲೈಫ್. ಇಫ್ ಯು ನೋ ವೈ ಆಫ್ ಯುವರ್ ಲೈಫ್ ಯು ವಿಲ್ ಎನಿಹೌ ಲೀಡ್ ಯುವರ್ ಲೈಫ್. ಅಂದ್ರೆ ನನಗೆ ನನ್ನ ಜೀವನದಲ್ಲಿ ನಾನು ಯಾಕೆ ಜೀವಿಸ್ಬೇಕು ಅನ್ನುವಂಥ ಮಾತು ನನಗೆ ಗೊತ್ತಿದ್ರೆ ನಾನು ಹೇಗೆ ಬೇಕಾದ್ರೂ ಜೀವಿಸ್. ಯಾಕೆ ಜೀವಿಸ್ಬೇಕಾದ್ರೆ ನನ್ನ ಕುಟುಂಬ ಇದೆ, ನನ್ನ ನೆಂಟರಿದ್ದಾರೆ, ನನ್ನ ಮಕ್ಕಳಿದ್ದಾರೆ, ಇದರಲ್ಲೆಲ್ಲ ನಾನು ಸಾಕಬೇಕು, ಅವರಿಗೆಲ್ಲ ಒಳ್ಳೆ ಭವಿಷ್ಯ. ಈ ಎಲ್ಲ ಮಾತುಗಳು ನಮ್ಮಲ್ಲಿದ್ರೆ ಖಂಡಿತವಾಗಿ ಆತ್ಮಹತ್ಯೆ ಅನ್ನುವಂಥ ವಿಚಾರಗಳು ನಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯ. ಕೆಲವೊಂದು ಅಂಶಗಳು ನಾವು ಯಾವ ರೀತಿ ಪ್ರತಿಯೊಬ್ಬರು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಕೆಲವೊಂದು ಅಂಶ. ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರ ಜೀವನ, ನನ್ನ ಜೀವನ ನನಗೆ ಅಮೂಲ್ಯವಾದ. ಎರಡನೇದಾಗಿ ತೊಂದರೆಗಳು ಬರ್ತವೋ, ತೊಂದರೆಗಳು ಬಂದಾಗ ಅದನ್ನು ನಾನು ಹಂಚ್ಕೊಳ್ಳಿ. ನನ್ನ ಹತ್ರ ಇಟ್ಕೊಳ್ಳೋದ ಇಲ್ಲ. ಹಂಚಿದಾಗ ಹೇಳ್ತಾರೆ, when the pain is shared it lessens, when the joy is shared it doubles. ಅಂದ್ರೆ ನಮ್ಮ ಸಂತೋಷಗಳನ್ನು ನಾವು ಹಂಚಿದಾಗ ಇವೆಲ್ಲವೂ ದ್ವಿಗುಣ ಬರ್ತವೆ. ಯಾವಾಗ ನಾವು ನೋವುಗಳನ್ನು ಹಂಚ್ಕೊಳ್ತೀವೋ ಅವೆಲ್ಲವೂ ಕಡಿಮೆ ಆಗ. ಮೂರನೇ ಅಂಶ ಒಂಟಿತನ. ಇವತ್ತು ತುಂಬಾ ಮಂದಿಗೆ ಕಾಣಿಸ್ತಿರುವಂತ ಒಂದು ಮಾತು ಒಂಟಿತನ. ನಮ್ಮ ಜೊತೆ ನಮ್ಮ ಹಿಂದೆ ಮುಂದೆ ತುಂಬಾ ಜನ ಇರ್ಬೋದು, ಹೌದಾ? ಇಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆ ಇದೆ, ಆದ್ರೂ ಒಂದು ರೀತಿಯ ಒಂಟಿತನ, ನಾನು ಒಬ್ಬಳೇ ಅನ್ನುವಂಥ ಮಾತು. ಇದನ್ನು ನಾನು ವಿರೋಧಿಸ್ತೀನಿ. ಯಾವ ರೀತಿ ವಿರೋಧಿಸ್ತೇನೆ? ಪರಸ್ಪರ ಬೆಂಬಲ ಕೊಟ್ಟು ಪರಸ್ಪರ ಸಹಕಾರ. ನಾಲ್ಕನೇ ವಿಚಾರ ಮೆಚ್ಚುಗೆ ನೀಡುವಂಥದ್ದು. ಮೆಚ್ಚುಗೆ ಅಂದ್ರೆ ನನ್ನನ್ನು ನಾನೇ ಶಾಬಾಸಿ ಪಡಿಸುವಂಥದ್ದು. ನನ್ನ ಜೀವನಕ್ಕೆ ನಾನೇ ಮೆಚ್ಚುಗೆ ನೀಡಬೇಕು. ನಾವು ಪ್ರತಿ ಸಲ ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಮಾತಾಡ್ತೀವಿ, ಹೌದಾ? ನಮ್ಮ ಮಕ್ಕಳು ಚೆನ್ನಾಗಿ ಓದಿದಾಗ ನಾವು ಹೇಳ್ತೇವೆ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ, ಚೆನ್ನಾಗಿ ಓದು ಒಳ್ಳೆಯದು. ಆದರೆ ಎಷ್ಟು ಮಂದಿ ನಿಮ್ಮ ಬೆನ್ನಕ್ಕೆ ನೀವು ಹೇಳ್ತಿದ್ದೀರಿ ನಾನು ಮಾಡ್ತಿರೋ ಕೆಲಸ ಚೆನ್ನಾಗಿದೆ? ಹೇಳ್ತೀರಾ? ನಿಮ್ಮ ಪ್ರತಿಯೊಬ್ಬರು ತಾಯಂದಿರಲ್ಲಿದ್ದೀರಿ, ಮಕ್ಕಳಲ್ಲಿದ್ದೀರಿ, ನೀವು ಮಾಡ್ತಿರೋ ಕೆಲಸ ತುಂಬಾ ಮುಖ್ಯ, ಹೌದಾ? ನಿಮ್ಗೆ ಗೊತ್ತಿದೆ, ಇದಕ್ಕೆ ಪಗಾರ ಕಟ್ಟುವಂಗಿಲ್ಲ, ಹೌದಾ? ನೀವು ಮಾಡ್ತಿರೋ ಕೆಲಸ ಮೆಚ್ಚುಗೆ ನೀಡುವಂಥ ಕೆಲಸ. ಇಡೀ ಕುಟುಂಬವನ್ನು ನೋಡ್ಕೊಳ್ತೀರಿ, ಅವರ ಆರೋಗ್ಯ ನೋಡ್ತಿದ್ದೀರಿ, ಅವರಿಗೆ ಪ್ರೋತ್ಸಾಹಿಸ್ತಾರೆ. ಸೊ ಪ್ರತಿಯೊಬ್ಬರು ನಾವು ಪ್ರತಿ ಸಲ ನಾವು ಹೇಳ್ತಾ ಇರ್ಬೇಕು. ನಾನು ಸಣ್ಣ ಕೆಲಸ ಆಗಿರ್ಬೋದು, ನಾವು ಹಿರಿಯರಾಗಿರ್ಬೋದು, ಪ್ರತಿಯೊಬ್ಬರು ಮಾಡ್ತಿರ್ಬೋದು, ಯಾವುದೇ ಕೆಲಸ ಇರ್ಬೋದು ಅದು ಕುಟುಂಬದಲ್ಲಿ, ಅದು ಕುಟುಂಬ. ಇನ್ನೊಂದು ಅಂಶ ಹೆಮ್ಮೆ ಪಡುವಂಥ ಪರಿಸರ. ಹೆಮ್ಮೆ ಪಡುವಂಥದ್ದು ನನ್ನ ಕುಟುಂಬಕ್ಕೋಸ್ಕರ, ನನ್ನ ಸಮಾಜಕ್ಕೋಸ್ಕರ, ನನ್ನ ಒಂದು ಹಳ್ಳಿಗೋಸ್ಕರ ಅಥವಾ ನನ್ನ ಊರಿಗೋಸ್ಕರ. ಇವತ್ತು ಎಷ್ಟೋ ಮಂದಿ ಹೆಮ್ಮೆ ಪಡಲ್ಲ. ನಾವೇನ್ ಮಾಡ್ತೀವಿ? ದೂಷಿಸ್ಕೊಂಡು ಹೋಗ್ತೀವಿ. ಏನ ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಸರಿ ಇಲ್ಲ, ನನ್ನ ಕುಟುಂಬ ಸರಿ ಇಲ್ಲ, ಅವ್ರ ಕುಟುಂಬ ಚೆನ್ನಾಗಿದೆ, ನನ್ನ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಬಂದ್ಬಿಟ್ಟು ನನ್ನ ಕುಟುಂಬದಲ್ಲೇ ಇದೆ ಅನ್ನುವಂಥದ್ದು. ಇವನ್ನೆಲ್ಲ ದೂರ ಮಾಡ್ಬೇಕಾದ್ರೆ ನಾನು ಒಳ್ಳೆ ಒಳ್ಳೆ ಅಂಶಗಳನ್ನು ಕೂಡ ನಾನು ಇಟ್ಬೇಕು ನನ್ನ ಕುಟುಂಬದಲ್ಲಿ. ಒಂದು ಮಾತಿದೆ, ಕೌಂಟ್ ಯುವರ್ ಮೆನಿ ಬ್ಲೆಸ್ಸಿಂಗ್ಸ್ ಅನ್ನೋ ಒಂದು ಮಾತಿದೆ. ಕೌಂಟ್ ಯುವರ್ ಮೆನಿ ಬ್ಲೆಸ್ಸಿಂಗ್ಸ್ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಕ್ಕೆ ದೇವರು ಬೇರೆ ಬೇರೆ ಅನುಗ್ರಹಗಳನ್ನು ನೀಡ್ತಾ ಇದ್ದಾರೆ. ದೇವರು ಬೇರೆ ಬೇರೆ ವ್ಯಕ್ತಿಗಳು, ಅದನ್ನು ನಾವು ಹುಡುಕಬೇಕು. ಯಾವೆಲ್ಲ ಅನುಭವಗಳು, ಯಾವೆಲ್ಲ ಅನುಗ್ರಹಗಳು ದೇವರು ನಮ್ಗೆ ನೀಡಿದ್ದಾರೆ.
ಒಳಿತಿರುವಂತ ಅಂಶ. ಅದಕ್ಕಾಗಿ ನಾನು ಶಿರಋಣಿಯಾಗಿರ್ತೇನೆ. ಆ ಒಳ್ಳೆಯ ಭಾವನೆ ನಾನು ಹೆಚ್ಚು. ಸೊ ಆದ್ಮೇಲೆ ಈ 4-5 ಅಂಶ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಎಲ್ಲಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಬೆಳಿಗ್ಗೆಯಿಂದ ಅದೇ ಬರುವಂತ ಆಸೆನ ನೀವು ಚೆನ್ನಾಗಿ ತಾಳ್ಮೆಯಿಂದ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ನಿಮಗೆಲ್ಲರಿಗೂ ನನ್ನ ಸಂಸ್ಥೆಯ ಪರವಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅದೇ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಡೆಗೆ ಹೋಗ್ಬೋದು ಬಂದಂತ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ಮತ್ತೆ ಡಾಕ್ಟರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸಂಸ್ಥೆಯ ಕಾರ್ಯಕರ್ತರಾದ ಮಲ್ಲು ಅವರು ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ.